ಹಾಯ್ ಹಲೋ ನಮಸ್ಕಾರ. ನೀವೆಲ್ಲರೂ ನೋಡ್ತಾ ಇದ್ದೀರಿ ಸುವರ್ಣ ಸಮಾಚಾರ. ನಾನು ರವಿ ಸುರೇಶ್. ಕುಲನೆಲದಾಚೆ ಅರಿಯುವ ಭಾಷೆ ಒಂದೇ ಸರಿಗಮವು, ಅವರಿವರೆಲ್ಲ ಸರಿಸಮರೆಲ್ಲ ಸಪ್ತ ಸ್ವರಗಳಿಗೆ ಅನ್ನೋ ಹಾಗೆ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಬೆಳಗಾವಿಯಿಂದ ಬೆಂಗಳೂರುವರೆಗೂ ಕೂಡ ಹೋಗಿ ಅಲ್ಲಿ ಒಂದು ವಿಶೇಷವಾದ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಕನ್ನಡದ ಹೆಸರಾಂತ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಸೀಸನ್ 20 ಸಾರೆಗಮಪ ಸೀಸನ್ 20 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿಕೊಂಡು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇರುವಂಥ ಸಂಗೀತ ಲೋಕದ ಪ್ರತಿಭೆ ಬೆಳಗಾವಿ ಜಿಲ್ಲೆಯ ಸುಜಾತ ಅವರು ಇದೀಗ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಜೊತೆಗೆ ಅವರ ಸಿನಿ ಜರ್ನಿಯ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡೋಣ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೇಡಮ್, ತಾವು ಬೆಳಗಾವಿಯಿಂದ ಬೆಂಗಳೂರುವರೆಗೆ ಹೋಗಿ ಸಂಗೀತ ಜರ್ನಿಯನ್ನು ಅನುಭವಿಸಿದಿರಿ. ಸೊ ಈ ಬೆಳಗಾವಿ ಟು ಬೆಂಗಳೂರು ಈ ಮ್ಯೂಸಿಕಲ್ ಜರ್ನಿ ಹೇಗಿದೆ? ಭಾರಿ ಚಲೋ ಐತ್ರಿ. ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ ನಮ್ಮಂಥ ಪ್ರತಿಭೆಗಳು ಏನಂತ ಒಂದು ಅವಕಾಶ ಸಿಗೋದನ್ನ ಒಂದು ಕಡಿಮೆ. ಯಾಕಂದ್ರೆ ಭಾಳ ಜನ ಕಲ್ತವ್ರು ಇದ್ದಿರ್ತಾರೆ, ಕಲಿದಿದ್ದವ್ರು ಇದ್ದಿರ್ತಾರೆ. ಒಬ್ರಿಗೆ ಹುಟ್ಟಿದಾಗನ ಗಾಡ್ ಗಿಫ್ಟ್ ಅಂತ ಬಂದುಬಿಟ್ಟಿರ್ತೈತೆ ಅದು. ಆಮೇಲೆ ಏನಾಗ್ತದೆ ಅಂದ್ರೆ ನಾನು ಅಲ್ಲಿ ಒಟ್ಟು ಆಡಿಷನ್ ಒಂದು 3 years ಅಷ್ಟು ಕೊಟ್ಟಿನಿ ಆಡಿಷನ್ ರೀ. ನಾನು ಥರ್ಡ್ ಇಯರ್ಗೆ ನಂದು ಸೆಲೆಕ್ಟ್ ಆಗಿದ್ರಿ. ಆ್ಯಕ್ಚುಲಿ ನಾನು ಆಗ್ತೈತೆ ಇಲ್ಲ ನನಗೆ ಗೊತ್ತಿರಲಿಲ್ಲ. ಅವನೊಂದು ಲಕ್ ರೀ, ಲಕ್. ಹಿಂಗಾಗಿ ಒಂದು ಚಲೋ ಅನುಭವ ಆಯಿತು, ಕಲಿಯಾಕು ಸಿಕ್ತು. ಆಮೇಲೆ ಒಳ್ಳೆ ಒಳ್ಳೆ ವೇದಿಕೆಗಳು ಸಿಕ್ಕು, ಅವಕಾಶಗಳು ಸಿಕ್ಕು ರೀ. ಆಮೇಲೆ ಎಲ್ಲರ ಜೊತೆ ಒಂದು ಬೆರೆಯುವಂಥ ಸಂದರ್ಭ, ಒಳ್ಳೆ ಕ್ಷಣಗಳೆಲ್ಲ ಅನುಭವಿಸಿ ಬಂದೇವಿ. ಅದರಿಂದ ಏನು ಮತ್ತೆ ಇನ್ನೂ ಕಲಿಯೋದು ಜಾಸ್ತಿ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಮೇಡಮ್, ನೀವು ಇದೇ ಬೆಳಗಾವಿ ಅವರೇನಾ ಮೂಲತಃ ಅಥವಾ ಬೇರೆ ಕಡೆ ಅವರ? ನನ್ನ ಗಂಡ ಮನೆ ಇಲ್ಲ MK ಹುಬ್ಳಿ ರೀ, ಕಿತ್ತೂರು ತಾಲೂಕು MK ಹುಬ್ಳಿ ರೀ. ತವ್ರ ಮನಿ ಹುಕ್ಕೇರಿ ತಾಲೂಕ ಬೆಣ್ಕನಹೊಳಿ ರೀ. ಅಂದ್ರೆ ಇನ್ನೂ ಒಂದು ಏನಂದ್ರೆ ವಿಶೇಷ, ನಮ್ದು ಮದುವೆ ಫಿಕ್ಸ್ ಆಗಿತ್ತಲ್ರಿ. ಆ ಟೈಮ್ ನಮ್ಮ ಯಜಮಾನ್ರು ಕೇಳಿದ್ರು ನನಗೆ, ಹಂಗ ನಿಮ್ ಮತ್ತೆ ಏನೇನು ಹವ್ಯಾಸ ಇಂಟ್ರೆಸ್ಟ್ ಏನೈತಿ ಇನ್ನು ಎಂಗೇಜ್ಮೆಂಟ್ ಆದ್ಮೇಲೆ. ಅವಾಗ ನಾ ಹೇಳಿದ್ನಿ ನನಗೆ ಸಂಗೀತ ಅಂದ್ರೆ ಇಂಟ್ರೆಸ್ಟ್ ಐತಿ. ಅಂದ್ರೆ ಸ್ಕೂಲ್ನಾಗೆಲ್ಲ ಪ್ರತಿಭಾ ಕಾರಂಜಿ ಅಲ್ರಿ ಅವಾಗೆಲ್ಲ, ಆಗಿನ ಮಕ್ಕಳಿಗೆ ಯಾವ ಮೇನ್ ಇಂಪಾರ್ಟೆಂಟ್. ಆ ಟೈಮ್ನಾಗ ನಾವು ಅಲ್ಲಿ ಪ್ರತಿಭಾ ಕಾರಂಜಿ ಪ್ರತಿ ವರ್ಷ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಅವಾಗ ನಾ ಹೇಳಿದ್ನಿ ಹಿಂಗ ಐತಿ ಅಂತೇಳಿ. ಆಮೇಲೆ ಮದುವೆ ಆಯ್ತ್ರಿ. ಅದ ನನ್ಗೆ ನೋಡೋಣ ಕಂಟಿನ್ಯೂ ಇಲ್ಲಿ MK ಹುಬ್ಳಿಗೆ. ಇನ್ನೊಂದು ಹೇಳ್ಬೇಕಂದ್ರೆ MK ಹುಬ್ಳಿ ಒಳಗೆ ಇದ್ದಾಗ್ರಿ ಕಲ್ಮೇಶ್ ನನ್ನ ಯಜಮಾನ್ರಿ ಅವ್ರ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ಯಾರ ನನಗೆ. ಮಾತಾಡ್ಕೊಂಡು ಕುಂತಾಗ ಡಿಸ್ಕಸ್ ಮಾಡಿದ್ದಾರೆ, ನಮ್ಮ ಮಿಸ್ಸಸ್ಸು ಹಾಡ್ತಾರ್ರಿಪ್ಪ ಅಂತ ಹೇಳಿ. ಅವಾಗೇನು ಹಂಗಿದ್ರ ಇಲ್ಲೇ ಒಬ್ರು ಆನಂದ್ ಶಿರ್ಕೊಳ್ರಿ, ಆಮೇಲೆ ಇನ್ನೊಬ್ರು ಅವ್ರ ಹೆಸರು ನೆನಪು ಬರತ್ತಿಲ್ಲ, ಅವ್ರ ಸರ್ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರಿ ಅಲ್ಲೇ. ಪ್ರಾಕ್ಟೀಸ್ ಮಾಡೋ ಟೈಮ್ನಾಗ ಇವ್ರು ಏನು ಮಾಡಿದ್ರು, ಹೋಗೋಣ ಬಾ ಹೋಗಿ ಬರು ಒಂದ್ಸತಿ. ಆ ಟೈಮ್ನಾಗ ನಂಗೆ ಕರೋಕೆ ಹಾಡಾಕ ಬರ್ತಿರ್ಲಿಲ್ರಿ, ಮ್ಯೂಸಿಕ್ನು ಏನಷ್ಟು ಗೊತ್ತಿಲ್ಲ. ಸ್ವಲ್ಪ ಮದುವೆಗಿಂತ ಮುಂಚೆ ಕಲ್ತಿದ್ನಿ, ಆದ್ರೆ ಅದು ಕಂಟಿನ್ಯೂ ಮಾಡೋಕ್ಕಾಗಿರ್ಲಿಲ್ಲ. ಅದಾದ್ಮೇಲೆ ಇಲ್ಲಿ MK ಹುಬ್ಳಿ ಒಳಗೆ ಒಂದು ಸ್ವಲ್ಪ ಇಲ್ಲಿಂದ ಮೋಸ್ಟ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿಯವ್ರ ಫಸ್ಟ್ ಸಪೋರ್ಟ್ ಐತ್ರಿ ನನಗೆ. ಇಲ್ಲಿ ಕಲ್ತನ ನಾನು ಬೆಳಗಾವಿಗೆ ಹೋದ್ಮೇಲೆ ಸುಮ್ ಟೈಮ್ ಪಾಸ್ ಅಂತ ಹಚ್ಚಿದ್ರಿ, ದೇವ್ರಾದ ನನ್ನ ಕೈ ಹಿಡಿತು ಅಂತ ಹೇಳಕ್ಕೆ. ಇನ್ನೊಂದು ಹೇಳ್ಬೇಕಂದ್ರೆ ಮನ್ಯಾಗ್ರಿ ನಾನು ಇನ್ನೂ ಸಣ್ಣಕ್ಕಿದ್ದಾಗ ಸರೆಗಮಪ ನೋಡ್ತಿದ್ದು ರೀ. ಆ ಟೈಮ್ನಾಗೆಲ್ಲ ಫಸ್ಟ್ಗೆ ನೋಡ್ಬೇಕಾದ್ರೆ ಅಯ್ಯೋ ಕುಂತಾಗ ನಾವೆಲ್ಲ ಹಂಗ ಟಿವಿ ಮುಂದೆ ಕುಂಡಿರ್ತಿದ್ರಿ ಸಣ್ಣದಾಗ ಆರಾಮ್ಸೆ. ಒಟ್ಟು ಒಂದು ಶೋ ಹತ್ತಂದ್ರೆ ಕುಂತ್ ಬಿಡೋದು ಮುಗಿ ಮಠ. ನಾವು ಹಿಂಗ ಹೋಗ್ಬೇಕಲ್ಲ, ನಾವು ನೋಡ್ಬೇಕಲ್ಲ. ನಮ್ಮ ಮನ್ಯಾಗ ಅಂತಿದ್ರು ನಮ್ಮ ಆಯಿಗೋಳಿ, ನೋಡಿ ನೀವು ಹಂಗೆ ಮಾಡ್ಕೋರಿ, ಕಲೀರಿ ಮಾಡ್ರಿ ಅಂತೇಳಿ ಅಂತಿದ್ರು. ನಮ್ಮ ಅದು ಅಂತಿದ್ರು ಏನಂದ್ರೆ, ನೋಡಿ ಟ್ರೈ ಮಾಡಿ ನೀನು ಕಲಿತಿ, ಹೆಂಗಾರ ನಿನ್ಗೂ ಒಂದ್ ಕಡೆ ಐತಿ ಅಂತೇಳಿ. ಕರೆ ಅವಾಗ ಹಂಗೆ ಅನ್ಕೊಂಡಿದ್ದು ಅಷ್ಟಾರ. ಕರೆ ಅದು ಆಗ್ತದಂತ ನಾ ಕನಸು ಮನಸ್ನಾಗ ಇರ್ಲಿಲ್ಲ. ಅದಾಗಿದ್ದ ಒಂದ್ ದೊಡ್ಡ ಖುಷಿ ರೀ. ಯಾಕಂದ್ರೆ ಅದ ಮೇನ್ ಫಸ್ಟ್ ಸರೆಗಮಪ ಸೀಸನ್ ಮೋಸ್ಟ್ಲಿ ಅವಾಗ ಸ್ಟಾರ್ಟ್ ಆಗೈತ್ರಿ. ಅವಾಗಿಂದ ನಾನು ನೋಡಕ್ ಸ್ಟಾರ್ಟ್ ಮಾಡಿದ್ನಿ. ಹಂಗ ಸ್ವಲ್ಪ ಕಾಂಪಿಟೇಷನ್ಗೆ ಹೋಗ್ತಿದ್ನಿ. ಅಂದ್ರೆ ಮೊದಲು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದ ಕೇಲಿಂದ, ಕೇಲಿ ಸ್ಕೂಲ್ ಆಫ್ ಮ್ಯೂಸಿಕ್ ಬೆಳಗಾವಿ ಒಳಗ. ಅದನ್ನು ಪ್ರಭಾಕರ್ ಕೋರೆ ಅವ್ರ ಕಾಸೆ ಐತಂತ. ಒಂದ್ ಕಡೆ ಎಲ್ಲ ಒಂದ್ ಶೋ ಹೋಗಿರ್ತಾರಂತ್ರಿ ಪ್ರಭಾಕರ್ ಕೋರೆ ಸರ್, ಆಮೇಲೆ ಗಂಗೂಬಾಯಿ ಹಣ್ಗಲ್, ಇನ್ನಿತರ ಎಲ್ಲಾರು ಗಣ್ಯಮಾನ್ರು ಇದ್ದಾಗ ಅವ್ರಿಗೆ ಒಂದು ಅಂದ್ರೆ ಹೇಳ್ಕೊತಾರಂತ್ರಿ. ನನಗೂ ಒಂದು ಮ್ಯೂಸಿಕ್ ಸ್ಕೂಲ್ ಮಾಡ್ನಿ. ಅವಾಗ ಗಂಗೂಬಾಯಿ ಹಣ್ಗಲ್ ಅವ್ರು ಹೇಳ್ತಾರಂತ್ರಿ, ನೀವು ಒಂದು ಸ್ಟಾರ್ಟ್ ಮಾಡ್ರಿ, ನಾನು ಬರ್ತೇನೆ, ಹಂಗಿದ್ರೆ ನಾನು ಮ್ಯೂಸಿಕ್ ಸ್ಕೂಲ್ ಸ್ಟಾರ್ಟ್ ಮಾಡ್ತೇನೆ, ಆದ್ರೆ ನಿಮ್ ಕಡೆಯಿಂದ ಉದ್ಘಾಟನೆ ಆಗ್ಬೇಕಂತ ಹೇಳಿ ಕೋರೆ ಸರ್ ಹೇಳ್ತಾರಂತ್ರಿ. ಅವಾಗ ಹೇಳಿದ ತಕ್ಷಣ ನನಗೆ ಕೋರೆ ಸರ್ ಲೇಟ್ ಮಾಡಂಗಿಲ್ಲ ಅಂತ್ರಿ. ಅದ ವರ್ಷನ ಅಗದಿ ಹೆಂಗದ ಫುಲ್ ಅಂದ್ರೆ ಸೌಂಡ್ ಸುದ ಹೆಂಗ್ರಿ, ಒಂದ್ ಕ್ಲಾಸ್ನಿಂದ ಇನ್ನೊಂದ್ ಕ್ಲಾಸಿಗೆ ಕೇಳಬಾರ್ದು ಅಷ್ಟೆಲ್ಲ ನೀಟಾಗಿ. ಇಲ್ಲಿ ನಮ್ಮ ಬೆಳಗಾವ್ದವ್ರಿಗೆ ಭಾಳ ಅನುಕೂಲ ಐತ್ರಿ ಕಲಿಯಾಕ. ಬಟ್ ಯಾರಿಗೂ ಗೊತ್ತಾಗಿಲ್ರಿ ಅದಿನ್ನು ಕೇಲಿ ಸ್ಕೂಲ್ ಐತಂತೇಳಿ ಮ್ಯೂಸಿಕ್ ಸ್ಕೂಲ್. ಮತ್ತೆ ಕಲಿಸೋರು ಟೀಚರ್ಸ್ನು ಅಷ್ಟ
ಅಂದ್ರೆ ಏನು ಡಾಕ್ಟ್ರೇಟ್ ಪಡೆದವ್ರು ಅದಾರ್ರಿ, ವಿದ್ವಾನ್ರು ಅದಾರ. ಅವಾಗ ನಮ್ಗೆ ಅಡ್ಮಿಷನ್ ಮಾಡಿದಾಗ ರಾಗ ಅಂದ್ರೆ ರಾಗದ ಜ್ಞಾನ ಗೊತ್ತಿಲ್ಲ. ಅವಾಗ ಏನೇನು ಗೊತ್ತಿರ್ಲಿಲ್ಲ, ಬರೀ ಸರೆಗಮ ಪದನಿಸ ಇವೆಲ್ಲ ಇರ್ತಾವಂತ ಅಷ್ಟ. ಇಷ್ಟ ಈಗಿನ ಕಾಲ್ಮಾನ್ಯಾಗ ನಾವೆಲ್ಲ ತಿಳ್ಕೊಂಡಿರ್ಬೇಕಾರೆ ಅಷ್ಟೆಲ್ಲ ನಮ್ಗೆ ಗೊತ್ತಿರ್ಲಿಲ್ಲ. ಪರೀಕ್ಷೆ ಐತೆ ಅನ್ನೋದು ನನಗೆ ಅವಾಗ ಗೊತ್ತಿರ್ಲಿಲ್ರಿ. ಹಿಂದೂಸ್ತಾನಿ ಸಂಗೀತ ಕಲಿಯಾಕತ್ತೀನಿ ರೀ. ಹಿಂದೂಸ್ತಾನಿ ಕ್ಲಾಸಿಕಲ್ ಅಲ್ಲೇ ಮೇಡಮ್ ಸುನಿತಾ ಪಾಟೀಲ್ ರೀ, ಡಾಕ್ಟರ್ ಸುನಿತಾ ಪಾಟೀಲ್, ಆಮೇಲೆ ಡಾಕ್ಟರ್ ದುರ್ಗಾ ನಾಡ್ಕರ್ ರೀ, ಆಗ ಇನ್ನೊಬ್ರು ಡಾಕ್ಟರ್ ಸ್ನೇಹ ರಾಜರ್ಕರ್, ಆಮೇಲೆ ಇನ್ನಿಬ್ರು ಇದ್ರು. ಅವ್ರು 3 ಜನ ಒಂದೊಂದು ವಿಭಾಗಕ್ಕೆ ಅಂತೇಳಿ ಅಂದ್ರೆ ಎಲ್ಲ ಲ್ಯಾಂಗ್ವೇಜ್ ಒಂದ ಅಂತ ಕಲ್ತಿಲ್ರಿ ನಾವಲ್ಲೇ. ಹಿಂದಿ, ಮರಾಠಿ, ಕನ್ನಡ. ಅಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ನಮ್ಗ ರೀ. ಅದ್ ಸಂಗೀತ ಹೆಂಗಂದ್ರ ಸಮುದ್ರ ಇದ್ದಂಗ, ಅದ್ ಎಷ್ಟು ಕಲ್ತ್ರು ಮುಗಿಯಂಗಿಲ್ರಿ. ಅದ ಭಾಳ ಜನ ಅದಾರ ಬೆಳಗಾವದಾಗೂ ಸಿಕ್ಕಾಪಟ್ಟೆ ಕಲಾವಿದರದಾರು. ಕಲಿಯೋದನ್ನು ಭಾಳ ಐತಿ. ಅದೇನ ನಾವು ಕಡಿತನಕ ನಾವು ಇರೋವರೆಗೂ ಕಲ್ತ್ರು ಮುಗಿಯಂಗಿಲ್ಲ ಅಂತ. ಸೊ ಈಗ ನೀವು ಎಲ್ಲರಿಗೂ ಪರಿಚಯ ಆಗಿದ್ದು ಹೆಂಗಂತಂದ್ರ ಈಗ ಜಿ ಕನ್ನಡ ಒಳಗಡೆ ಬರುವಂತ ಸಾರೆಗಮಪ ಸೀಸನ್ 20 ಸೀಸನ್, ಅದರಿಂದ ನೀವು ಎಲ್ಲರಿಗೂ ಆಲ್ಮೋಸ್ಟ್ ಬೆಳಗಾವಿ ಒಳಗಡೆ ಪರಿಚಯ ಆದ್ರಿ. ಸೊ ಆ ಜರ್ನಿ ಹೆಂಗಿತ್ತು, ನೀವು ಹೆಂಗ್ ಆಡಿಷನ್ ಹೆಂಗ್ ಕೊಟ್ರಿ, ಅವಾಗಲ್ಲಿ ಆ ವಾತಾವರಣ ಹೆಂಗಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡ್ರಿ. ನಾನು ಬಂತೀಗ ಈಗ ಮೊದಲೇ ಈಗ ಆಡಿಷನ್ ಐತೆ ನಾವು ಟಿವ್ಯಾಗೆಲ್ಲ ನೋಡಿ ಬಿಟ್ಟಿರ್ತೀರಿ, ಅಡ್ವರ್ಟೈಸ್ಮೆಂಟ್ ಬಂದೇ ಬಿಡ್ತೈತೆ. ಮಿನಿಮಮ್ ಒಂದು 40 ನಿಮಿಷ ಆಡಿಷನ್ ತೊಗೊಂಡ್ರು. ಚಲೋ ಆಯ್ತು ರೀ. ಫಸ್ಟ್ ಆಡಿಷನು ಚಲೋ ಆಗಿತ್ತು ರೀ. ಆಮೇಲೆ ಸೆಕೆಂಡ್ ರೌಂಡ್ ಏನಾತಂದ್ರೆ ಇದು ತಿರುಪತಿ ಇರ್ಬೇಕಾದ್ರೆ ಕಾಲ್ ಬಂತ್ರಿ, ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತೇಳಿ. ಅದು ಹೆಂಗಂದ್ರೆ ತಿರುಪತಿ ಅದು ಗರ್ಭದ ಮುಂದನ ಕಳಶ ಇರ್ತೈತಲ್ರಿ, ಅದ್ರ ಮುಂದೆ ಕುಂತಾಗ ನಮ್ಗೆ ಕಾಲ್, ಅದೊಂದು ಖುಷಿ ನಂಗೆ. ಅದು ಹೊಸದ್ರಿ, ಯಾಕಂದ್ರೆ ನಾನು ಜಾಸ್ತಿ ವೇದಿಕೆಗೆ ಹೋಗಿರ್ಲಿಲ್ಲ ಅಂದ್ಕೂಡ್ಲೆ ನನಗೆ ಅಲ್ಲಿ ಒಂದ್ ಸ್ವಲ್ಪ ಅನ್ಕಂಫರ್ಟೇಬಲ್. ಆಮೇಲೆ ಎಲ್ಲಾರು ಅಂದ್ರೆ ನಾವೊಂಥರ ಅಲ್ಲಿ ಎಲ್ಲ ಬೋಲ್ಡ್ ಇರ್ಬೇಕು, ನನಗೆ ಅಷ್ಟೆಲ್ಲ ಆಗಿಲ್ಲ. ಅದ ನನಗೆ ಎಲ್ಲೋ ಒಂದ್ ಕಡೆ ಮೈನಸ್. ಅದು ಅಲ್ಲಿ ಮೆಗಾ ಆಡಿಷನ್ ಒಳಗಡೆ ಯಾವ್ದು ಫಸ್ಟ್ ಹಾಡು ಹಾಡಿದ್ರಿ? ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿತ್ತು. ಬೆಳಗಾವಿಯಿಂದ ಜವಾರಿ ಸಾಂಗ್ ಅದ ಬ್ಯಾಟಿ ಹಾಡನ್ನ ರೀ ಭಾಳ ಪಾಪ್ಯುಲರ್ ಆಗಿದ್ರಿ. ಎಲ್ಲಾ ಕಡೆ ಭಾಳ ಇಷ್ಟ ಆಯ್ತ್ರಿ, ಮತ್ತ ಆ ಕಡೆ ಭಾಗದವ್ರು ಭಾಳ ಇಷ್ಟಪಟ್ಟ ಹಾಡ. ಅದ ಹಾಡನ್ನ ಜಾಸ್ತಿ ನನಗೆ ಗುರ್ತ ಹಿಡಿಲಿಕ್ಕೆ ಒಂದ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾರೆ. ಆ ಹಾಡನ್ನು ಅಷ್ಟು ವೈರಲ್ ಆತ್ರಿ, ಭಾಳ ವೈರಲ್. ಮಿಲಿಯನ್ಸ್ ಗಂಟ್ಲೆ ವ್ಯೂಸ್ ಆತ, ಅಷ್ಟು ಸೇರನು ಆಯ್ತು. ಹಿಂಗಾಗಿ ಮತ್ತೆ ನಮ್ಮ ಆಡಿಯನ್ಸ್ಗೂ ಒಂದೆರಡು ಲೈನ್ ಅದು ಜವಾರಿ ಹಾಡ್ಬಿಡ್ರಲ್ಲ. ಬ್ಯಾಟಿ ಯವ್ವಾ ಬ್ಯಾಟಿ 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 ಹಯವ್ವ ಬ್ಯಾಟಿ ಬ್ಯಾಟಿಯ ನಾಡಿದ ಬ್ಯಾಡರ ಹುಡುಗ ಕಾಡ ಬ್ಯಾಟಿಯ ನಾಡಿದ. ಹಾ ಯವ್ವ ಬ್ಯಾಟಿ ಬ್ಯಾಟಿಯ ನಾಡಿದ ಬ್ಯಾಡರ ಹುಡುಗ ಕಾಡ ಬ್ಯಾಟಿಯ ನಾಡಿದ ಬ್ಯಾಡರ ಹುಡುಗ ಕಾಡ ಬ್ಯಾಟಿಯ ನಾಡಿದ. ಸೂಪರ್, ಮಸ್ತ್ ಹಾಡಿದ್ರಿ. ಮತ್ತೆ ನಾವು ಒಂದ್ಸಲ ಮೆಗಾ ಆಡಿಷನ್ಗೆ ಹೋಗಿ ಬಂದಂಗೆ ಆಯ್ತು. ಚಲೋ ಹಾಡಿದ್ರಿ. ಮತ್ತು ಅಲ್ಲಿ ಆಲ್ಮೋಸ್ಟ್ 3 ತಿಂಗಳ ಸೀಸನ್ ಇತ್ತದು. 3 ತಿಂಗಳೊಳಗಡೆ ನೀವು ಎಷ್ಟು ಎಪಿಸೋಡ್ ಒಳಗಡೆ ಭಾಗವಹಿಸ್ತೀರಿ? ನಡು 1-2 ಎಪಿಸೋಡ್ ಒಳಗೆ ಇದ್ದಿರ್ಲಿಲ್ಲ ಅಂತ ಅನಿಸ್ತದೆ. 2 ಎಪಿಸೋಡು. ಒಂದು ಎಪಿಸೋಡ್ನಾಗ ನಮ್ಮ ಮಾವ ಅವರು ನಮ್ಮ ಅಜ್ಜಾರು ತೀರ್ಕೊಂಡಿದ್ರಿ. ಆವಾಗ ಅವರು ತೀರ್ಕೊಂಡ ಟೈಮ್ನಾಗ ನನಗೆ ಅಲ್ಲೇ ಶೂಟಿಂಗ್ ಹೋಗಕ್ಕಾಗಲಿಲ್ಲ. ಆಮೇಲೆ ಇನ್ನೊಂದು ಸೆಲೆಬ್ರೇಷನ್ ರೌಂಡ್, ನ್ಯೂ ಇಯರ್ ರೌಂಡ್, ಅವಾಗ ನಂಗೆ ಪೂರ ಅಗದಿ ವೈರಲ್ ಪ್ಯೂರ್ ಜ್ವರ ಭಾಳ ಇತ್ತು ನನಗೆ, ಜ್ವರ ಕೋಲ್ಡ್. ಹಿಂಗಾಗಿ ಟೀಮ್ದವರು ಬೇಡ ರೆಸ್ಟ್ ಮಾಡ ಅಂತ ಹೇಳಿದ್ರೆ ಅವ್ 2 ಎಪಿಸೋಡ್ ಇಲ್ಲಲ್ಲ. ಮಿನಿಮಮ್ ನಾನು 5.5 ತಿಂಗಳು ನಾನು ಅಲ್ಲೇ ಬೆಂಗಳೂರಿನಾಗ ಇದ್ದೆ. ಲಾಸ್ಟ್ ಅಕ್ಟೋಬರ್ನಾಗ ಹೋಗಿದ್ದೆ ರೀ. ಅದಾದ್ಮೇಲೆ ಅಜ್ಜಾರ್ ತೀರ್ಕೊಂಡಾಗ ಬಂದೆ. ಅದಾದ್ಮೇಲೆ ಕಂಟಿನ್ಯೂ ಅಲ್ಲೇ ಉಳ್ಕೊಂಡು ಹಬ್ಬಕ್ಕೆ 1-2 ದಿನ ಅವಕಾಶ ಕೊಟ್ಟಿದ್ರು ಬರ್ಲಿಕ್ಕೆ ರೀ. ಅದಾದ್ಮೇಲೆ ಪೂರಾ ಎಲಿಮಿನೇಷನ್ ಆದ್ಮೇಲೆ ಕ್ವಾರ್ಟರ್ ಫೈನಲ್ ಆಗೇನು ಹೊರಗೆ ಬಂದಿಲ್ಲ, ಅವತ್ತೇ ವಾಪಸ್ ಬಂದಿದ್ರಿ. ಅದಾದ್ಮೇಲೆ ಅಲ್ಲಿವರೆಗೂ ಹೊರಗಿನ ಪ್ರಪಂಚ ಇಲ್ಲ ರೀ, ಏನಿಲ್ಲ. ಅಲ್ಲೇ ಇರೋದು, ಊಟ ವಸತಿ ಎಲ್ಲ ಅವ್ರದ್ದೇ ಇರ್ತದ ರೀ. ಎಲ್ಲ ಚಲೋ ನೋಡ್ಕೋತಾರು. ಬರೋ ಮಟ್ಟ ನಮ್ಗೆಲ್ಲ ಪ್ರಿಪ್ರೇಷನ್ ಮಾಡ್ತಾರು, ಕಲಿಯಾಕೂ ಅವಕಾಶ ಕೊಡ್ತಾರು. ಮತ್ತೀಗ ಆ ಕಾರ್ಯಕ್ರಮದೊಳಗಡೆ ನಿಮ್ಗೆ ಭಾಳಷ್ಟು ರೌಂಡ್ಸ್ ಅಂತೇಳಿ ಮಾಡಿರ್ತಾರೆ ನಿಮ್ಮ ಸಲುವಾಗಿ. ನಿಮ್ಗೆ ಅದ್ರೊಳಗೆ ಯಾವ ರೌಂಡ್ ತುಂಬ ಇಷ್ಟ ಆಯ್ತು? ಮತ್ತು ನಿಮ್ಗೆ ಇಡೀ ಸೀಸನ್ ಒಳಗಡೆ ನಾ ಇಂಥ ಹಾಡು ಹಾಡಿದ ಕೂಡಲೇ ನನಗೆ ಖುಷಿ ಆಯ್ತು ಅಂತ ಅನಿಸಿದ್ದು ಯಾವ ಹಾಡು? ಮತ್ತು ಇಂಥದ್ದು ಇನ್ನೊಂದು ಹಾಡನ್ನ ಹಾಡಬೇಕಾಗಿತ್ತು ಅಂತ ಅನಿಸೋ ಹಾಡು ಯಾವುದು? ನಮ್ಗೆ ಸಂಕ್ರಾಂತಿ ರೌಂಡ್ ಮಾಡಿದ್ರಿ, ಸಂಕ್ರಾಂತಿ ಸಂಭ್ರಮ ಅಂತೇಳಿ. ಅವಾಗ ನಾವು ನಮ್ಮ
ನಮ್ಮ ಉತ್ತರ ಕರ್ನಾಟಕದನ ದೇವ್ರು ಯಾವ್ದು ಎಲ್ಲಮ್ಮ ದೇವಿ, ಸೌದತ್ತಿ ಎಲ್ಲಮ್ಮ ದೇವಿ ಹಾಡು ನಮ್ಗೆ ಸಿಕ್ಕಿದ್ರಿ. ಆ ಹಾಡಿದಾಗ ಅಗದಿ ಖುಷಿ ಅಂದ್ರ ಅಷ್ಟು ಪ್ರಾಕ್ಟೀಸನ್ನು ಮಾಡಿದ್ರಿ. ಅಷ್ಟು ಪ್ರಾಕ್ಟೀಸ್ ಮಾಡಿದ್ಕೂ ಚಲೋ ರೆಸ್ಪಾನ್ಸ್ ಸಿಕ್ತು, ಆಮೇಲೆ ಚಲೋ ಆಗೈತ್ರಿ ಹಾಡನ್ನು. ಅದಾದ್ಮೇಲೆ ಈ ತರ ಹಾಡು ನಮ್ಗೆ ಜಾಸ್ತಿ ಅವಕಾಶ, ಆಮೇಲೆ ಸೂಟ್ ಆಗ್ತಾವ ನಮ್ಗೆ ಈ ಹಾಡುಗಳು. ನಮ್ಗೆ ಚೌಡ್ಕಿ ಪದ ಎಲ್ಲ ಚೌಡ್ಕಿ ಪದ ಹಾಡಿ ಅಲ್ಲಿಂದ ನಾ ಈಗೂ ಆದ್ರೂ ಜಾಸ್ತಿ ಎಲ್ಲಿ ಹೋದ್ರು ಒಟ್ಟು ಎಲ್ಲ ಹಾಡನ ಫಸ್ಟ್ ಹಾಡಿ ಬಹಳಷ್ಟು ವೇದಿಕೆ ಕಾರ್ಯಕ್ರಮದೊಳಗೂ ನೀವು ಅದ ಹಾಡು ಹಾಡ್ತಿರ್ತೀರಿ. ಎಲ್ಲಾ ಕಡೆ ಶಿಳ್ಳೆ ಚಪ್ಪಾಳೆ ಅಂತೂ ಭರ್ಜರಿ ಬೀಳ್ತಿರ್ತಾವ. ಹೌದೌದ್ರಿ, ಅದು ನಂಗೆ ಜಾಸ್ತಿ ಮೊದ್ಲಿಂದ ಚೌಡ್ಕಿ ಪದ ನಾನು ಹಾಡ್ಕೊಂತ ಬಂದೇನಿ. ಆಮೇಲೆ ನಮ್ ಇಲ್ಲಿ MK ಒಳಗೂ ನಮ್ಮ ಅಮ್ಮಾರಿ ನಮ್ಮ ಅತ್ತೆಯವ್ರು ಹೇಳ್ತಿದ್ರು ಹಿಂಗೆಲ್ಲ ಕತಿ. ಆಮೇಲೆ ಇದು ಎಲ್ಲ ಮುಂದೆ ಅವ್ರ ಅಜ್ಜಿ ಏನೋ ಹಾಡ್ತಿದ್ರಂತ್ರಿ, ನಮ್ಮ ಅತ್ತೆಯವ್ರ ಅವ್ವಾರ ಹಾಡ್ತಿದ್ರಂತ್ರಿ. ಅವಾಗ ನಮ್ಮಮ್ಮ ನಾವ್ ಅದು ಖಾಲಿ ಕುಂತಾಗ ಹೇಳ್ತಿದ್ರಿ ಹಿಂಗ್ ಮಾಡ್ತಿದ್ವಿ ನಾವ್. ಸರಿಗಮಪ ಅಂತಂದ್ರೆ ಅಥವಾ ರಿಯಾಲಿಟಿ ಶೋಗಳು ಅಂತ ಏನೇನ್ ಅದಾವಲ್ಲ, ಅದ್ರೊಳಗಡೆ ಏನಾಗ್ತೈತೆ ಅಂದ್ರೆ ಈಗ ಸ್ವಲ್ಪ ಫನ್ ಕ್ರಿಯೇಟ್ ಮಾಡೋದು, ಕಂಟೆಂಟ್ ಕ್ರಿಯೇಟ್ ಮಾಡೋದು. ಸೊ ಅದ್ರೊಳಗೆ ನೀವು ಸ್ವಲ್ಪ ನಿಮ್ ಬಗ್ಗೆ ಒಂದು ಕಂಟೆಂಟ್ ವಿಭಿನ್ನವಾಗಿ ಶುರುವಾಯ್ತು. ಹೆಂಗಂತಂದ್ರೆ ವಿಜಯ್ ಪ್ರಕಾಶ್ ಸರ್ ಆಗಿರ್ಬೋದು, ಮತ್ತ ಅರ್ಜುನ್ ಜನ ಸರ್ ಆಗಿರ್ಬೋದು, ಅವರ ಮಧ್ಯೆ ಒಂದು ಅಣ್ಣ ತಂಗಿ ಬಾಂಡಿಂಗ್ ಶುರುವಾಗ್ಬಿಡ್ತು. ಸೊ ಅದ್ ಹೆಂಗ್ ಶುರು ಆಯ್ತದಲ್ಲ, ಅದು ಏನ್ ಗೊತ್ತಿಲ್ರಿ ಅವ್ರಿಗೆ. ಒಟ್ಟಿಗೆ ಅಲ್ಲಿ ಇರೋರೆಲ್ಲ ಒಟ್ಟು ನನಗೆ ಪ್ರತಿಯೊಬ್ರು ಸುಜಾತಕ್ಕ ಅಲ್ಲಿ ನಮ್ಗೆ ನೀ ಊಟ ನೀಡ್ಬೇಕಾದ್ರೆ ಅಣ್ಣಗಳು ಕೆಲಸ ಅಕ್ಕ ನಿಮ್ದು ಒಟ್ಟು ಎಲ್ಲಾರು ಅಕ್ಕ ಅಂತ ಹೇಳಿ ನನಗೆ ಕರ್ಕೊಂಡ್ ಬಂದ್ರಿ. ಅದ ಅಣ್ಣ ತಂಗಿ ಬಾಂಡಿಂಗ್ ಎಲ್ಲಿವರೆಗೂ ಬಂತಂದ್ರ ತಂಗಿಗೆ ಏನ್ ಬೇಕು ಅದನ್ನೆಲ್ಲ ನಾನು ಕೊಟ್ಬಿಡ್ತೀನಿ ಅನ್ನೋ ಹಂತಕ್ಕೆ ಬಂದ್ಬಿಡ್ತು. ಅದಕ್ಕೆ ನಿಮ್ಗೆ ನಾವ್ ಒಂದಿಷ್ಟು ಅಮೌಂಟ್ ಕೊಡ್ತೀವಿ, ನಿಮ್ಗೆ ಏನ್ ಬೇಕು ಅದನ್ನ ಶಾಪಿಂಗ್ ಮಾಡು ಅಂತೆಲ್ಲ ಹೇಳಿದ್ರು. ಸೊ ಅವಾಗ ನಿಮ್ಗೆ ಆ ಕ್ಷಣ ಹೆಂಗಿತ್ತು, ನಿಮ್ಗೆ ಏನ್ ಅನ್ಸಬಿಟ್ಟು ಅವಾಗ ನಂಗೆ ಅಂದ್ರೆ ಖುಷಿ ಹೆಂಗಂದ್ರೆ ತುಂಬಲಾರ್ದಂತ ಅಂದ್ರೆ ಅಗದಿ ಕಣ್ಣೀರ್ ಹಂಗ ಮ್ಯಾಲ ಬಂದು ಯಾಕೆ ಇಷ್ಟ ನಾನು ಪಾಪುರು ಇಷ್ಟೆಲ್ಲ ಯಾಕೆ ನನಗೆ ಸಪೋರ್ಟ್ ಮಾಡತ್ತಾರ, ನಾ ಯಾಕೆ ಹಿಂಗೆ ಮಾಡತ್ತೇನೆ. ಆಮೇಲೆ ಅವ್ರ ಹೇಳ್ತಾರ ನೋಡ, ಅವ್ರ ಡಿಸ್ಕಸ್ ಮಾಡ್ತಾರೆ ನನ್ನ ಬಗ್ಗೆ ಹಿಂಗೆ. ಆಮೇಲೆ ಕರೆಸ್ತಾರೆ ನನಗೆ, ನಾ ಹೋಗಿರ್ತೇನೆ ಸಾಂಗ್ ಮುಗಿಸ್ಕೊಂಡು ಹೋಗಿರ್ತೇನೆ, ಮತ್ತೆ ಕರೀತಾರೆ ಅಯ್ಯೋ ಯಾಕೆ ಕರೆದ್ರು ಅಂತೇಳಿ. ಆ ಟೈಮ್ನಾಗ ನೋಡಮ್ಮ ಮತ್ತೆ ನಿನಗೆ ನಾವೊಂದು ಏನೋ ಕೊಡ್ತೀವಿ, ಅದನ್ನ ನೀನು ಏನು ಅನ್ಕೋಗಂಡು ತಗೋಬೇಕು, ತಗೊಂಡ್ರು ನಿನಗೆ ಏನ್ ಬೇಕಾದಲ್ಲ ಶಾಪಿಂಗ್ ಎಲ್ಲಿ ಬೇಕಲ್ಲ ಶಾಪಿಂಗ್ ಮಾಡಿ ಏನ್ ಬೇಕಾ ತಗೋ ಅಂತೇಳಿ ಅಂತ ಹೇಳ್ತಾರೆ. ಆವಾಗ ನಾನು ಬ್ಯಾಡ್ರಿ ನನಗೆ ಒಟ್ಟೆ ಮನಸ್ಸಿರಂಗಿಲ್ಲ. ಮತ್ತೆ ಅವಾಗ ಆಯ್ತು ಮತ್ತೆಲ್ಲರೂ ಆಯ್ತು ತಗೊಳ್ರಿ ಅಂತೇಳಿ. ಅವಾಗ ನಾನು ಬ್ಯಾಕ್ ಸೈಡ್ ಮುಗಿತ ಅಂತ ಹೇಳಿ ಮತ್ತೆ ಅವ್ರಿಗೆ ಥ್ಯಾಂಕ್ಸ್ ಸುಜಾತಕ್ಕ, ಇವತ್ತಿಂದ ನೀವು ನಮ್ಮ ತಂಗಿ ಅಂತ ಅನ್ಕೋರಿ, ಇಲ್ಲ ಅಣ್ಣ ಅಂತ ಅನ್ಕೋರಿ, ನೀವು ನಾವು ಅಣ್ಣ ನಿಮ್ಗೆ ಉಡುಗೊರೆ ಕೊಡತ್ತೇವೆ ಅಂತ ಹೇಳಿ ನೀವು ಅದನ್ನ ಸ್ವೀಕರಿಸಿ ಆಮೇಲೆ ನಿಮ್ಗೇನು ಬೇಕಾದ ಪರಿಚಯ ಅದ ತಗೊಳ್ರಿ ಅಂತ ಹೇಳಿ. ಇನ್ನೂ ಒಂದು ನಿಮಿಷನೂ ಆಗಿರ್ಲಿಲ್ರಿ ನನಗೆ. ನನ್ನ ಮೊಬೈಲ್ ನಂಬರ್ ತಗೊಂಡು ನನಗೆ ಇಬ್ಬರು ಸೇರಿ 50,000 ರೂಪಾಯಿ ಹಾಕಿದ್ರು. ಅವ್ರು 25,000, ವಿಜಯ್ ಪ್ರಕಾಶ್ ಸರ್ ನನಗೆ ಅದ ಮತ್ತು ಅವ್ರು ಕೊಟ್ಟಿದ್ದ ದುಡ್ಡನ್ನ ವ್ಯರ್ಥ ಮಾಡಬಾರ್ದು ಅಂತ ಹೇಳಿ ನನ್ನ ಮ್ಯೂಸಿಕ್ ಜರ್ನಿಗೆ ಅದು ಯೂಸ್ ಆಗಲಿ. ನಾನು PG ಮಾಡತ್ತೇನೆ ಈಗ ಹುಬ್ಳಿನಾಗ ವುಮೆನ್ಸ್ ಕಾಲೇಜ್, ಅಲ್ಲೇ ನಾನು ಅಡ್ಮಿಷನ್ ತಗೊಂಡೆ. ನಾನು ಏನಿದೆ 4 ಸೆಮ್ ನನಗೆ ಅದ್ರಾಗ ಮುಗಿಯುವಂಗೆ 50,000 ರೂಪಾಯಿ ನಂದು ಅಲ್ಲೇ ಅದನ್ನ ಅಲ್ಲಿಗೆ ಸೇವ್ ಮಾಡ್ಕೋಬೇಕಂತೇಳಿ ನನ್ನ ಎಜುಕೇಶನ್ಗಾನೆ ಯೂಸ್ ಆಗಲಿ ಅಂತೇಳಿ ನಾನು ಅಲ್ಲಿ ಮ್ಯೂಸಿಕ್ ಜರ್ನಿಗೆನ ಅದನ್ನ ಯೂಸ್ ಮಾಡ್ಕೊಂಡೆ. ಓಕೆ. ಸೊ ಈಗ ನಿಮ್ಮನ್ನ ಅವ್ರ ತಂಗಿ ಅಂತ ಒಪ್ಕೊಂಡಿದ್ದಾರೋ, ನೀವು ಅವ್ರನ್ನ ಅಣ್ಣ ಅಂತ ಒಪ್ಕೊಂಡಿದ್ದೀರಿ, ನಿಮಗೊಂದು ವಿಶೇಷವಾದ ಉಡುಗೊರೆನೂ ಕೊಟ್ಟಿದ್ದಾರೋ, ಅದನ್ನ ನೀವು ಒಳ್ಳೆ ಕೆಲಸಕ್ಕೂ ಬಳಸ್ಕೊಂಡಿದ್ದೀರಿ. ಸೊ ಈ ಟೈಮ್ ಒಳಗೆ ಅವ್ರ ಬಗ್ಗೆ ಮಾತಾಡತ್ತೀವಿ. ಸೊ ಈ ಸಂದರ್ಭದೊಳಗಡೆ ನಿಮ್ಮ ಅಣ್ಣಂದರಿಗೆ ನೀವೇನಾದ್ರೂ ಒಂದು 2 ಲೈನ್. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಆಮೇಲೆ ಈಗ ಅಲ್ಲಿ ಇರುವಂತ ಎಲ್ಲ ದೊಡ್ಡ ಸಂಗೀತಗಾರರಿದ್ರು, ಗಾಯಕರಿದ್ರು, ಅವ್ರ ಜೊತೆಗೆ ನಿಮ್ಮ ಒಡನಾಟ ಯಾವ ರೀತಿಯಾಗಿತ್ತು? ಮತ್ತು ವಿಶೇಷವಾಗಿ ಅನುಶ್ರೀ ಅಂದ್ರೆ ಎಲ್ಲರಿಗೂ ಒಂದು ರೀತಿ ಕ್ರೇಜ್ ಐತಿ. ಅನುಶ್ರೀ ಅಂದ್ರೆ ಅವ್ರಂತರ ಕರ್ನಾಟಕದ ಮನಿ ಮಗಳು ಅಂತ ಫೀಲ್ ಮಾಡ್ತಾರಲ್ಲ. ಸೊ ಅವ್ರ ಜೋಡಿ ನಿಮ್ಮ ಒಡನಾಟ ಹೆಂಗಿತ್ತು? ಇಲ್ರಿ, ಅನುಶ್ರೀ ಅಕ್ಕ ಹೆಂಗಂದ್ರೆ ಅಗದಿ ಎಲ್ಲಾರ ಜೊತೆ ಫ್ರೀ, ಏ ಬಾರೋ ಏ ಹೋಗು ಬಾರಮ್ಮ ಏನಮ್ಮ ಅಂತೇಳಿ ಅಗದಿ ಎಲ್ಲಾರ ಜೊತೆ ಕ್ಲೋಸ್ ರೀ ಮಾತಾಡೋದು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಒಂದು ಹಾಡು ಹಾಡಕ್ಕೆ ನಾವು ಎಷ್ಟು ತ್ರಾಸ ಗೊತ್ತಿದ್ವಿ, ಅವ್ರಿಗೊಂದು ಫುಲ್ ಶೋ ಮುಗಿಯೋ ಮಟ್ಟ ಕಂಟಿನ್ಯೂ ನಿಂತೇ ಇರ್ತದ್ರಿ. ಮತ್ತೊಂದು ಸ್ವಲ್ಪ ಕೆಳಗೆ ಹೋಗೋದು, ಒಂದು ಸ್ವಲ್ಪ ಏನಾರ ಡ್ರಿಂಕ್ ಅಂದ್ರೆ ಒಂಥರ ಏನಾರ ಎನರ್ಜಿಕ್ ಕುಡಿದು ಆಮೇಲೆ ಮತ್ತೆ ಬಂದು ಅಂದ್ರೆ ಅವರಿಂದನ ಶೋ ಅಷ್ಟು ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳಕ್ಕೆ. ಯಾಕಂದ್ರೆ ಇಡೀ ಕಾರ್ಯಕ್ರಮದೊಳಗೆ ಭಾಳ ಲವಲವಿಕೆಯಿಂದ ಇರ್ತಾರೆ. ಅಗದಿ ಸ್ಮೈಲಿ ಒಟ್ಟ ತ್ರಾಸ. ಒಂದ್ ಟೈಮ್ ನೋಡೇನ್ರಿ ನಾನು, ಅವತ್ತು ಜ್ವರ ಇದ್ರು ಅವ್ರಿಗೆ. ಆ ಟೈಮ್ನಾಗೂ ಅವ್ರು ಶೂಟಿಂಗ್ ಮಾಡ್ಕೊಟ್ಟಾರ. ಅಂದ್ರೆ
ಅಂದ್ರೆ ಅವ್ರಿಗೊಂದು ನಾ ಇದು ಒಪ್ಕೊಂಡೇನಿ ಈ ಕಾರ್ಯಕ್ರಮ ನಡೆಸಬೇಕು ಅನ್ನೋ ಒಂದು ಈಗ ಸುಮಾರು ಅದು ಇಡೀ ಸೀಸನ್ 20ರಲ್ಲಿ ನೀವು ಅಲ್ಲಿ ಎಲ್ಲ ರೌಂಡ್ ಒಳಗೂ ಭಾಗವಹಿಸಿದ್ರಿ. ನಿಮ್ಗೆಲ್ಲ ರೌಂಡ್ ಒಳಗೂ ನಿಮಗೆ ಅವರು ಸಜೆಸ್ಟ್ ಮಾಡಿದ್ರು, ನೀವು ಅಭ್ಯಾಸ ಮಾಡಿದ್ರಿ. ಆದ್ರೆ ಫೈನಲ್ಗೆ ಬರಕ್ಕೆ ನಿಮ್ಗೆ ಕಷ್ಟ ಆಗ್ತದೆ. ಯಾವ ಕಾರಣಕ್ಕಾಗಿ ಹಂಗೆ? ಸಾಂಗ್ ಸೆಲೆಕ್ಷನ್ ಇರ್ಬೋದ್ರಿ ಮೋಸ್ಟ್ಲಿ. ಸಾಂಗ್ ಸೆಲೆಕ್ಷನ್ ನಾ ಚಲೋ ಮಾಡ್ಕೊಳ್ಳಿಲ್ಲ ಅನ್ನಿಸ್ತೈತೆ. ಅದನ್ನು ಮಾಡಿದ್ರು ನಮ್ಗೆ ಅದನ್ನ ಸರಿಯಾಗಿ ಅಲ್ಲಿ ಸ್ಟೇಜ್ ಮೇಲೆ ಅಂದ್ರೆ ಕ್ವಾರ್ಟರ್ ಫೈನಲ್ ಅನ್ನೋ ಒಂದು ಟೆನ್ಷನ್ ಇರ್ಬೋದು. ಸಾಂಗ್ ಸೆಲೆಕ್ಷನ್ ಅದು ಒಂದು ಪ್ರಾಕ್ಟೀಸ್ ಸರಿ ಆಗಿಲ್ಲ ಅನ್ನೋದನ್ನ ಮತ್ತೆ ನಾನು ಈ ಬೆಳಗಾವಿ ಕಡೆಯಿಂದ ಇರೋದ್ರಿಂದ ಇನ್ನು ಈ ಕಡೆ ಬೆಳಗಾವಿ ಕಡೆ ಏನಂದ್ರೆ ಒಂಥರ ಬೆಳಗಾವಿ ಅನ್ನೋದಕ್ಕಿಂತ ಉತ್ತರ ಕರ್ನಾಟಕದೊಳಗಡೆ ಜಾನಪದ ಹಾಡಿನ ಒಂದು ಟ್ರೆಂಡ್ ಭಾಳ ಐತಿ. ಸೊ ಈ ಜಾನಪದ ಹಾಡುಗಳ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಜಾನಪದ ಹಾಡು ಅಂದ್ರೆ ಈಗ ಒಬ್ಬರು ಬಾಯಿಂದ ಜಾನಪದ ಅಂತ ಕರಿತೇವೆ ನಾವು. ಈಗ ಅದನ್ನೇ ನಮ್ಗಂತೂ ಈ ಕಡೆ ಭಾಗದ ಜಾನಪದ ಅಂದ್ರೆ ಇಷ್ಟ. ಈಗ ಜಾನಪದ ಹೋಗಿ ಏನಾಗ್ಬಿಡತ್ತೆ ಹಾಡಾಗ್ಬಿಡತ್ತಾವ. ಈಗ ಮತ್ತೆ ನೀವು ಇಷ್ಟು ದೂರ ನಿಮ್ಮ ಸಿನಿ ಜರ್ನಿ ಶುರು ಆಗೈತಿ, ಬೆಳಗಾವಿಯಿಂದ ಬೆಂಗಳೂರವರೆಗೂ ಹೋಗಿ ಬಂದಿದ್ದೀರಿ. ಸೊ ಇದಕ್ಕೆ ಮುಖ್ಯವಾಗಿ ನಿಮ್ಮ ಕುಟುಂಬದ ಸಪೋರ್ಟ್ ತುಂಬ ಇರ್ತೈತಿ, ಭಾಳ ಸಪೋರ್ಟ್ ಬೇಕಾಗ್ತೈತಿ. ಹಂಗಾಗಿ ನಿಮ್ಮ ಯಜಮಾನ್ರಾಗಿರ್ಬೋದು, ನಿಮ್ಮ ಅತ್ತೆ ಮಾವ, ಸೊ ಇವರೆಲ್ಲ ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡೋದು? ನನಗೆ ನಮ್ಮ ಗಂಡಿನ ಮನೆ ತವ್ರ ಮನೆ ಎರಡು ಸಪೋರ್ಟ್ ಮಾಡೋದು. ಈ ಕಡೆ ನಮ್ಮ ಐದನ್ನ ನಮ್ದು ದೊಡ್ಡ ಮಾಮಾರ, ಆಮೇಲೆ ನಮ್ಮ ಅಕ್ಕ, ಆಮೇಲೆ ನಮ್ಮ ಅತ್ತಿ, ನಮ್ಮ ಮಾವ ಎಲ್ಲರೂ ಸಪೋರ್ಟ್. ಪ್ರತಿಯೊಬ್ರು ಇದೆ. ನಾ ಇಲ್ಲಿ ಕಾರ್ಯಕ್ರಮ ಹೊಂಟಿದೆ ಅಂದ್ರೆ ಒಂದು ಸ್ವಲ್ಪ ದಿನ ನಮ್ಮ ಅಜ್ಜಾರ್ ನಮ್ಮ ಮನೆಗೆ ಇದ್ರು. ಈಗ ತಿರ್ಕೊಳ್ಕಿಂತ ಮುಂಚೆ ಲಾಸ್ಟ್ ನಮ್ದು ಅಜ್ಜ ಇದು ನಮ್ಮ ಮನೆಗೆ ಬಂದು ಶ್ರಾವಣ್ ಲಾಸ್ಟ್ ಅವಾಗ ಸುದ ಒಂದು ಕಾರ್ಯಕ್ರಮ ಐತ್ರಿ. ಪಾಪ ನಾ ಅಲ್ಲಿ ಮುಗಿಸ್ಕೊಂಬರು ಮತ್ತು ಸಾಂಸ್ಕೃತಿಕ ಕಡೆ ಎಲ್ಲ ಕೆಲಸ ಮಾಡಿರ್ತೀವಿ. ಅವ್ರು ಎಲ್ಲರೂ ಸಪೋರ್ಟ್ ಮಾಡೋದು. ಫ್ಯಾಮಿಲಿ ಟೋಟಲ್ ಫ್ಯಾಮಿಲಿ ನಂಗೆ ಸಪೋರ್ಟ್ ಮಾಡೋದು. ಒಂದು ಕಾರ್ಯಕ್ರಮ ಐತೆ ಹೊಂಟಿದಂದ್ರೆ ಆಯ್ತು ಹೋಗಿ ಮುಗಿಸ್ಕೊಂಡು ಬಾ. ಈಗ ಕೇಳ್ತಾರೆ ಅಕ್ಕ ನೀವು ಎಷ್ಟು ಚಲೋ ಫ್ಯಾಮಿಲಿ ಸಿಗ್ತೈತೆ, ನಮಗೂ ಇಂಥದ್ದು ಸಿಗಲಿ ಅಂತ ನಮ್ಮ ಜೊತೆ ಇರೋಲ್ಲ ಅಂತಿರ್ತಾರೆ ಯಾವಾಗನ. ದೇವ್ರು ನನ್ನ ನಶೀಬಿಲ್ಲ, ನಮ್ಮ ಆಯಿ ಅಜ್ಜನ ಪುಣ್ಯ ಅನ್ಬೋದ್ರಿ. ನಮ್ಮ ಅವ್ವಪ್ಪನ ಆಶೀರ್ವಾದ ಎಲ್ಲ ದೇವ್ರ ಅನುಕೂಲ ಮಾಡಿಕೊಟ್ಟಾನ. ಅದನ್ನ ನಾನು ಚಲೋ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಐತಿ. ದೇವ್ರ ಮೇಲೆ ಗೊತ್ತಿದ್ರಲ್ಲ. ಸೊ ನೀವು ಹೇಳಿದ್ರಿ ನಮ್ಮ ಕುಟುಂಬದೊಳಗೆ ನಮ್ಮ ಯಜಮಾನ್ರದ ಸಪೋರ್ಟ್ ಭಾಳ ಐತಿ. ಸೊ ಅವ್ರು ನಮ್ಗೆ ಭಾಳ ಸಪೋರ್ಟ್ ಮಾಡೋದ್ರಿಂದ ನಾ ಇಷ್ಟು ದೂರೆಲ್ಲ ಹೋಗಿ ಬರೋದಕ್ಕಾಯ್ತು, ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯ್ತು. ಸೊ ಈಗ ಈ ನಮ್ಮ ಕಾರ್ಯಕ್ರಮದ ಮೂಲಕ ನಿಮ್ಮ ಯಜಮಾನ್ರಿಗೆ ಸೊ ನೀವು ಪ್ರೀತಿಯಿಂದ ಏನಾದರೂ ಒಂದು 4 ಸಾಲ ಹಾಡೋದಾದ್ರೆ ಯಾವ ಹಾಡು ಹಾಡ್ತೀರಿ? ನಿಂಗಾಗಿ ಹೇಳುವೆ ಕಥನೂರನು, ನಾನಿಂದು ನಗಿಸುವೆ ഇരുളല്ലു ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾಣ ಎಲ್ಲೇ ದಾಟಿ ನಲಿವೆ, ನಗುವ ನಯನ ಮಧುರ ಮಿಡಿವ ಹೃದಯ ಹಿರೆ ಮಾತೇಕೆ. ನಿಮ್ಮ ಈ ದಾಂಪತ್ಯ ಜೀವನ ಹೇಗೆ ಚೆನ್ನಾಗಿರಲಿ, ಅದ್ರ ಜೊತೆಗೆ ನಿಮ್ಮ ಈ ಸಿನಿ ಜರ್ನಿ ಕೂಡ ಹೇಗೆ ಮುಂದುವರಿತಾ ಇರಲಿ, ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ರಿ. ಅದ್ರ ಜೊತೆಗೆ ಈಗ ನೀವು ಕಲಿತಾ ಮಕ್ಕಳಿಗೂ ಕೂಡ ಕಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ರಿ. ಸೊ ಈ ಸ್ವರಧಾರೆಯ ಕಾರ್ಯ ಹೀಗೆ ಮುಂದುವರಿಲಿ. ಮತ್ತು ಇನ್ನೂ ಈ ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ದೇಶದಲ್ಲೂ ಕೂಡ ನಿಮ್ಮ ಪ್ರತಿಭೆ ಗುರುತಿಸುವಂತಾಗಲಿ. ನಾವು ಕೂಡ ಅದನ್ನು ಹೆಮ್ಮೆಯಿಂದ ಮತ್ತೊಂದು ಬಾರಿ ನಿಮ್ಮ ಜೊತೆಗೆ ಮಾತನಾಡುವಂತಾಗಲಿ. ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಒಂದೆರಡು ಹಾಡುಗಳನ್ನು ನಮ್ಮ ಪ್ರೇಕ್ಷಕರಿಗೆ ತಲುಪಿಸಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ನನಗೂ ಒಂದು ಈ ಅವಕಾಶ ಮಾಡಿಕೊಟ್ರಿ. ನಡ್ಕೊಂಬಂದಿದ್ದಾಯ್ತು, ನಾ ಏನು ಕಲ್ತ್ನಿ ಆದರೆ ಹೇಳ್ಕೊಳ್ಳೋಂಥ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್. ಈಗ ಕಾರ್ಯಕ್ರಮವನ್ನು ಮುಗಿಸೋ ಹಂತದಲ್ಲಿ ಕಟ್ಟ ಕಡೆಯದಾಗಿ ನಮ್ಮ ಚಾನಲ್ನ ವೀಕ್ಷಕರಿಗೆ ಒಂದು ಸುಂದರವಾದ ಹಾಡನ್ನು ಹಾಡ್ಬೋದಾ? ಹಿಂಗ ಮಾಡಬೇಕು, ಹಂಗ ಮಾಡಬೇಕು, ಹಿಂಗ ಮಾಡಬೇಕು, ಹಂಗ ಮಾಡಬೇಕು, ಹೆಂಗಾರ ಮಾಡಬೆಳ್ಳ ಬೆಳಗ, ಹೆಂಗಾರ ಮಾಡಬೆಳ್ಳ ಬೆಳಗ, ರಸ ತಿರಿದ ಮ್ಯಾಲೆ ಗಸಿ ಐತಿ ಒಳಗ,
ಚಾಚ ಬ್ಯಾಡ ಗೆನಿಯ ಕಿವಿ ಚಾಚ ಬ್ಯಾಡ ಗೆನಿಯ ಒಳ 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 ಹೋಗಬೇಕು ಕಿವಿ ಚಾಚ ಬ್ಯಾಡ ಗೆನಿಯ ಕಿವಿ ಚಾಚ ಬ್ಯಾಡ ಗೆನಿಯ